ಹೆಂಗ್ ಹೊಡಿತಾರ ಅಂದ್ರೆ ಗಿರ್ರನ್ನ ತಿರ್ಸ್ತಾರೆ. ನಿಂತ್ಕೊಂಡ್ರೆ ಯಾರು ಅಣ್ಣನ ಹೆಸರು ಕುಮಾರ್ ಅಂತ. ನೆಕ್ಸ್ಟ್ ಟೈಮ್ ಬಂದ್ರೆ ಅಣ್ಣನ್ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ ನೋಡಿ ಫ್ರೆಂಡ್ಸ್. ಹೇಳಕ್ ಆಗ್ತಿಲ್ಲ ಹೆಂಗ್ ಕಡ್ತೀರ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್. ಅಣ್ಣ ಡ್ರೈವಿಂಗ್ ಕೆಲಸ ಆಯ್ತಾರ ಇಲ್ಲಿ? ಡ್ರೈವಿಂಗ್ ಕೆಲಸ ಆಯ್ತಾ? ಕೆಲ್ಸನ ಯಾರು ಬರ್ತೀನಿ ಕರ್ಕೊಂಬಿಡೋಣ. ನನಗೂ ಬಹಳ ಆಸೆ ಬೆಳಿಬೇಕಂತ. ವಾರ ಹೊಡೆದಿಯಲ್ಲಿ ಸೈಡ್ ಸೈಡ್ ಸೈಡ್. ಏನ್ ಸ್ಪೀಡ್ Come on, Amit, come on, come on. Come on, come on, man. Are you crazy? Yeah, I am crazy with Bonsal. ಹೆಂಗ್ ಹೊಡಿತಾ ಇದಾರಂದ್ರ ಬಾಯಿ ಬರ್ತೈತಲ್ಲ. ಅಣ್ಣ ನಾನು ಚಿಕ್ಕಮಂಗ್ಳೂರಾಗ ಐತಿಂತ ನನ್ನ ಯಾವ್ದೋ ಗಾಡಿ ಹತ್ಬಿಟ್ಟೈತಿ. ಅಣ್ಣ ಸುಮ್ನೆ ಬಾಯಿ ಬರ್ಸ್ಬಿಟ್ಟಾರೆ. ಎಲ್ಲಿಂದ ಬರೋಣ ಯಾರಿಗ ಇಲ್ಲ ಅದೆಲ್ಲ ಬೀಫ್ ಆಗ ಕಾಸಿದ್ರೆ ಹೇಳ್ಬಿಡ್ರಿ, ನಾನು ಏನೋ ಹಿಡ್ಕೊಂಬ. ಮಲ್ಲೇಶ್ ಅಂತ. ಕೃಷ್ಣಮ್ಮ ಕೃಷ್ಣಮ್ಮ ಹ. ಕೃಷ್ಣಿ ಕೃಷ್ಣಿ ಹಾ. ಅಮ್ಮ ಅನ್ಕೊಂಡು ಇವಾಗಿಂತಲ್ಲ ಅಮ್ಮ ಇದು ಯಾರು ಹೇಳಲ್ಲ. ನಾವು ಅಮ್ಮ ಅಂತ ಅಮ್ಮ. ಕೃಷ್ಣ ಅಣ್ಣ ಹೂವು ಯಾವಾಗ ಬಿಟ್ಟವಣ? ಹೂವ ಗುಲಾಬಿ ಹೂವು ಬಿಡ್ಬೇಕು ಏನೋ ಬಿಟ್ಟಿದೆ. ಬಿಟ್ಟಿದಾವಣ? ಗುಲಾಬಿ ಹೂವು ಗುಲಾಬಿ ಹೊಲಣ ಬಿಡ್ತಾವಂತಲ್ಲ. ಆರೆಂಜ್ 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 ಇನ್ನೂ ಬೇಕು. ಹಬೀಬಿ ಎಲ್ಲರೂ ಇಲ್ಲ ನೋಡ್ರಿ. ಊರೇ ಅದ ತಿಳ್ಕೊಂಡ ಚಿತ್ರದುರ್ಗ ಇಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಿದಾರೆ ಗೈಸ್. ಗಾಡಿ ಸಖತ್ತಾಗಿರುತ್ತೆ ಹಿಂಗ್ ಬಂದ್ರೆ ಟ್ರೆಕ್ ಮಾಡಕ್ಕೆ. ಬಟ್ ಆಗ್ತಿಲ್ಲ ಯಾರಿದಾರೆ ಏನು. ಎಲ್ಲ ಕಡೆ ಐತಿಲ್ಲ ನೋಡ್ರಿ. ಇದನ್ನ ಬಸವಣ್ಣ ಅಂತ ಯಾಕೆ ಮೇಲೆ ಇನ್ನು ಭಾರಿ ಆಯ್ತಾ ಜಾಲ್ ಮಾಡ್ತಿರ್ಬೋದು ಹೇಳ್ರಿ ಇಂತ ಇದ್ರಾಗ. ಎಲ್ಲ ಕುಲ್ಫಿ ತಿಂದಿದೀವಿ. ಅದೇ ಸಂಚಾರ ಹೇಳೋಣ. ಪೀಕ್ ಹೋಗಕ್ ಮೇಲೆ ಸಖತ್ ಜನ ಇದ್ರೆ ಫೈನಲಿ ಮೇಲ್ ಬಂದೆ. ಇದು ಯಾವ ಮಾಡಿದ್ರ ಅಂತ ಗೊತ್ತಿಲ್ಲ. ದರ್ಶನಕ್ಕೆ ಹೋಗಿದ್ದಾರೆ. ನನಗೆ ಸಾಕಾಗೋಯ್ತು. ಶೂ ಹಾಕಿರೋದ್ರಿಂದ ಸಾಕ್ಸ್ ಬೇರೆ ಹಾಕಿದೀನ.
ಹತ್ತಕ್ಕಾಗಲ್ಲ ಅಂತೇಳಿ ಇಲ್ಲೇ ವೇಟ್ ಮಾಡ್ತೀನಿ, ಹೋಗ್ಬರ್ರಿ ಅಂತೇಳಿ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಸಂಧ್ಯಾ ನಿಮಿಷ ನನ್ನ ಫೇಸ್ ಹೆಂಗ್ ನೀರು ಕುತ್ಕೊಂಡಿದ್ದಾವೆ ಕೈತಿ ಹಿಂಗೆ ಸುಮ್ಮನೆ ಮಕ್ಕೆ ಹೊಡಿತದ ಸೋಮ. ಎವ್ರಿ ಜನ ಇದ್ದಾವೆ, ಇನ್ನ ಬರ್ಲಿಲ್ಲ. ಅದಕ್ಕಾದ್ರೆ ಸಾಕಾಗ್ಬಿಡ್ತು. ಹುಡುಗರು ಕುಂಕುಮ ತಂದು 10 ರೂಪಾಯಿ ನೋಟ್ನ ಕುಂಕುಮ ಇಟ್ಕೊಂಡ್ ಬಂದಾನ. ಯಾವ ಪಾರ್ಟಿ ಬರ್ತಿತ್ತಂದ್ರೆ ತಿಂತ ಚೋಟಿ ಆಗ್ತಿಲ್ಲ, ಬಟ್ ಪಾಗು ಹೊಡಿತೈತಿ ಸುಮ್ಮನೆ. ಮಂಜಿನ ಹನಿ ಎಷ್ಟು ಬಿದ್ರು ಅನ್ನೋದು ಸ್ಲಿಪ್ ಆಗ್ತದೆ, ಬಹಳ ಹುಷಾರು ಇಳ್ಬೇಕು. ಕ್ಲೀನಾಗಿ ಬಾ ಇಲ್ಲಿ ಹೋಗೋಣ. ಸರಿ ಬಾ. ಕ್ಯಾಮ್ರಾ ಸ್ಟೋರೇಜ್ ಎಲ್ಲ ಫುಲ್ ಆಗುತ್ತೆ. ಕೆಳಗೆ ಕೇಳ್ದು ಕಂಪ್ಲೀಟ್ ಮಾಡ್ತೀನಿ. ಗ್ಯಾಸ್ ನಾವ್ ಯಾರು ತೆಗ್ದಿಲ್ಲ ಅಂತ ಹೇಳಿ ಅಲ್ಲಿ ಯಾರು ತೆಗಿಸ್ಕೊಂತಿದ ಫೋಟೋನ. ಪಾಪ ಹೆಂಗ್ ತೆಗಿಸ್ಕೊಂತಿದಲ್ಲಿ ಯಾರು ತೆಗಿಲಿಲ್ಲ, ಸಾಕ್ ಬೇಡಿ ಅಂತ. ಒಂದು ವಿಡಿಯೋ ಐತೆ, ಹೆಂಗ್ ಬರ್ತದೆ ನೋಡಿ ಗ್ಯಾಸ್. ರೆಡಿ. ಮತ್ತೆ ಅವರೇ ಸಿಕ್ರು. ಅಯ್ಯಪ್ಪ ಆಗ ಅಣ್ಣವ್ರಿಗೆ ಒಂದು ನಮಸ್ಕಾರ. ಕಾಣಾಗಿದ್ರೆ ಬದ್ ನೋಡ್ಕೋಬೇಕಷ್ಟೇ. ಇರೋ ತನಕ ಒಳ್ಳೆ ಎಂಜಾಯ್ ಮಾಡ್ಬೇಕ್ರಿ. ನಂಗೆ ಅವ್ನು ಸೇರಿಲ್ಲ, ಇವ್ ಸೇರಿಲ್ಲ, ಅವ್ನು ಸೇರಿಲ್ಲ, ಅವೆಲ್ಲ ಭ್ರಮೆಯಿಂದ ತಿನ್ಬಿಡ್ಬೇಕು ನಾವು. ಒಳ್ಳೆ ಅಣ್ಣ ಡೈಲಾಗ್ ಅದೇ ನಂದು ಹಕ್ಕ ಬಿಡ್ಬೇಡ, ಅದೇ ನೀವ್ ಬರ್ಬೇಕು ಈಗ. ಅಣ್ಣ ಅಕ್ಕ ನಮಸ್ಕಾರ, ಅಣ್ಣ ನಮಸ್ಕಾರ, ಹಕ್ಕ ಬಿಡ ಹತ್ಕೊಂತೇನೆ ನಮ್ಗೆ. ಸರ್ ಎಂತ ಬರೋದು ನಿಮ್ದು? ಚಿತ್ರದುರ್ಗ. ಕೆಳಗೆ ಬಂದ್ವಿ. ಇವಾಗ ಕೆಳಗಡೆ ಇನ್ನೂ ಕೆಳಗೆ ಹೋಗ್ತಿದ್ದು ಇನ್ನೂ ಇವಾಗ ಅಲ್ಲಿ ಹೋಗ್ಬಿಟ್ಟು ಏನ್ ತಿನ್ಕೊಂಡು ಧರ್ಮಸ್ಥಳ ಡೈರೆಕ್ಟ್ ಅಲ್ಲೇ ಸ್ಟೇ ಆಗೋದು ಇವತ್ತು ನೈಟ್. ದರ್ಶನ ಮಾಡ್ಬೇಕು ನೈಟ್. ಯಾರು ಹೋಗಾರ ಇದೆ. ನಾವು ಇದನ್ನ ಟ್ರೈ ಮಾಡೋಣ ಅಂತಿದ್ದೀನಿ. ಬೀಚ್ ಅಲ್ಲಿ ಯಾವಾಗ ಹೊಡೆದಿದ್ದು ನಾನು, ಅವಾಗ 7th ಎಲ್ಲ 8th ಎಲ್ಲ ಹೋಗಿದ್ದು ಒಂದ್ಸರಿ ಪಾಪ ಬೀಚಲ್ಲಿ ಮಣ್ಣಲ್ಲೇ ಹೊಡೆದಿದ್ದು. ಅಣ್ಣ ಇಲ್ಲಿ ತಂದು ನಿಲ್ಲಿಸ್ತಾರೆ, ಹೊಡಿಬೇಕು ಹೆಂಗೆ ಏನು ಅಂತ ತೋರಿಸ್ತೀನಿ. ಸಖತ್ತಿರುತ್ತೆ ಮಜಾ. ಬನ್ನಿ. Hi guys, Hamid Kitta, what? ಡ್ರೈವಿಂಗ್. Hi guys, ಕಿಟ್ಟಿ ವ್ಯೂಸ್ ಚಾನಲ್ನ ನಾವು ದತ್ತು ತಗೊಂಡಿದ್ದೀವಿ ನೋಡಿ. ಅವರೆಲ್ಲ ಅಲ್ಲಿ ಬೈಕ್ ರೈಡ್ ಹೋಗಿದ್ದಾರೆ. ಇನ್ನೊಂದು
ರಿವರ್ಸ್ ಹೋಗಿದ್ದಾರೆ. ಇಲ್ಲಿ ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಬೇಕಂತಾನೆ ಆಟ ಆಡ್ತಾ ಇದಾರೆ ಅವರು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಅದೇ ಯಾವ ಕಟ್ಟಿಗೆದಾಗೆ ಊಟಕ್ಕೆ ನಿಲ್ಸಿದೀವಿ. ಅಲ್ಲಿ ನಮ್ ಬಾಯ್ಸ್ ಇದಾರೆ, ಇಲ್ಲಿ ನಾವಿದೀವಿ. ಸ್ಪೆಷಲ್ ಇಲ್ಲಿ ನೀರ್ ದೋಸೆ ಆರ್ಡರ್ ಮಾಡಿದ್ವಿ. ಬರಲ್ಲ. ಇವಾಗ ನಾವು ಬಂದ್ಬಿಟ್ಟು ಊಟ ಮಾಡಿದ್ವಲ್ಲ, ನಾನು ನಿದ್ದೆಯಲ್ಲಿದ್ದೆ ಗೊತ್ತಾಗಿಲ್ಲ. ಕೊಟ್ಟಿಗೆ ಹಾರ ಬಸ್ ಸ್ಟ್ಯಾಂಡ್. ಇಲ್ಲಿ ಡಾಕ್ಟರ್ ಬ್ರೋ ಅವರು ಕುದ್ರೆಮುಖಕ್ಕೆ ಬಸ್ ಇಲ್ಲಿಂದ ಕುದ್ರೆಮುಖಕ್ಕೆ ಬಸ್ ಇದೆ. ಅಲ್ಲಿ ಒಂದೇ ಬಸ್, ಅಲ್ಲಿಂದ ನೋಡಿರ್ತೀರ ಮೋಸ್ಟ್ಲಿ ವ್ಲಾಗ್. ಇದೇ ಬಸ್ ಸ್ಟ್ಯಾಂಡ್ ನೋಡ್ರಿ, ಡಾಕ್ಟರ್ ಬ್ರೋ ಅದು ಎಕ್ಸ್ಪ್ಲೋರ್ ಮಾಡಿರೋದು. ಇಲ್ಲಿಂದ ಕುದ್ರೆಮುಖಕ್ಕೆ ಹೋಗ್ತಾರೆ. ಅದೇ ಬಸ್ಸಲ್ಲಿ ಮತ್ತೆ ಸಂಜೆ ವಾಪಸ್ ಬರ್ತಾರೆ. ನಾವು ಇವಾಗ ಊಟ ಮಾಡಿದ್ದು ಈ ಹೋಟೆಲ್ ವಿಷ್ಣು ಸಾಗರ್. ಚೆನ್ನಾಗಿತ್ತು ಗೈಸ್, ಪಲಾವ್ ಆಗಿರ್ಬೋದು ಎಲ್ಲ ಸಖತ್ತಾಗಿತ್ತು. ನಿದ್ದೆಗಣ್ಣಗೆ ಎದ್ರೆ ಇರೋದ್ರಿಂದ ನಾನೇನು ತೋರ್ಸಕ್ಕಾಗಿಲ್ಲ. ನೆಕ್ಸ್ಟ್ ಇವಾಗ ಸೌತಡ್ಕನ ಧರ್ಮಸ್ಥಳನ ನೋಡೋದು, ಎರಡರಾಗೊಂದು ಫಸ್ಟ್ ಹೋಗೋದು. ಯಾವ್ದು ಹೋದ್ರೆ ಕರೆಕ್ಟ್ ಅಂತ ಕಮೆಂಟ್ ಮಾಡಿ. ಯಾವ್ದು ಫಸ್ಟ್ ಹೋದ್ರೆ ಚೆನ್ನಾಗಿ ಸೌತಡ್ಕನ ಧರ್ಮಸ್ಥಳ ಇಷ್ಟೊತ್ತ ಟ್ರಾಫಿಕ್ ಇರಲಿಲ್ಲ, ಇವಾಗ ಟ್ರಾಫಿಕ್. ಎಸ್, ಇನ್ನೇನು ಮಳೆ ಬರ್ತಾನೆ ಇತ್ತು. ನಾನು ಆದ್ರೂ ಬ್ಲಾಗ್ ಮಾಡ್ತಿದ್ದೆ. ಎಲ್ಲ ಹಿಂದೆ ಬ್ಯಾಕ್ ಗ್ರೌಂಡ್ ಸಖತ್ತಾಗಿತ್ತು. ಮತ್ತೆ ಸಿಗ್ತೀನಿ ಗೈಸ್. ಧರ್ಮಸ್ಥಳಕ್ಕೆ ಒಳ್ಳೆ ಡೇಂಜರ್ ಪ್ಲೇಸ್, ಬಟ್ ವ್ಯೂ ಪಾಯಿಂಟ್ ಇತ್ತು. ನಿಲ್ಸಿದ್ರು ಹೆಂಗೆ ಇತ್ತು ನೋಡ್ರಿ, ಸೂಪರ್ ಅಲ್ಲ. ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ, ಬೈತಾರೆ. ಬನ್ನಿ ಗೈಸ್, ಇಲ್ಲೊಂದು ವ್ಯೂ ಪಾಯಿಂಟ್. ಆಡ್ತಿದಾರೆ, ಮಳೆ ಎಷ್ಟು ಮಳೆ ಬಂದ್ರು ಆಡ್ತಿದಾರೆ. ಹೆಂಗೈತ್ ನೋಡ್ರಿ. ಗೈಸ್, ಧರ್ಮಸ್ಥಳಕ್ಕೆ ಬಂದು ರೀಚ್ ಆದ್ವಿ. ಸಖತ್ ಟೈರ್ಡ್ ಆಗಿರೋ, ಒಂದ್ ಅರ್ಧ ಗಂಟೆನೂ ನಿದ್ದೆ ಮಾಡಕ್ಕಾಗ್ಲಿಲ್ಲ. ನಮ್ಮ ಹುಡುಗ ನನ್ನ ಫ್ರೆಂಡ್ ಬೋಟ ಮಾಡಿಸ್ತಾನಂತೆ, ಅದಕ್ಕೆ ಹೋಗ್ತಾ ಇದೀವಿ. ಬೋಟ ಮಾಡಿಸೋ ತ್ರಾಸ ಸಿಗ್ತೀನಿ. ಎಸ್, ಕಾರ್ ರೆಡಿ ಇದೆ. ಹೋಗಿ ಇವನಿಗೆ ಬೋಟ ಮಾಡಿಸ್ಕೊಂಡು ಕರ್ಕ ಬಂದ ತಕ್ಷಣ ನಾವೆಲ್ಲ ರೆಡಿ ಆಗ್ಬಿಟ್ಟು ದರ್ಶನಕ್ಕೆ ಹೋಗೋದು. ಬನ್ನಿ. ನನಗೆ ಯಾಕೆ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಯಾಕೆ ಇಲ್ಲಿ ಒಂದು ಮೆಸ್ ಇತ್ತು, ದೇವಸ್ಥಾನದ ಎದುರುಗಡೆಗೆ ಇದೆ. ಊಟ ತಿನ್ನೋಣ ಅಂತ ಚಪಾತಿ, ರೈಸ್, ಖಾರ ಪಲ್ಯ, ಮಜ್ಜಿಗೆ ಇಷ್ಟೇ ಕೊಟ್ಟರಲ್ಲ. ಹೊಟ್ಟೆ ಹಸಿವಾಗ್ಬಿಟ್ಟೈತಿ. ತಿಂದು ಸಕ್ತೀನಿ ಗೈಸ್. ನಮ್ಗೆಲ್ಲ ಬೋಡ ಮಾಡ್ಕೊಂಡು ಹೊರಗೆ ಹೋಗಾನೆ, ಇನ್ನೂ ಒಂದು ಅರ್ಧ ಗಂಟೆ ಬೇಕು. ನೋಡ್ರಿ, ಆಫ್ಟರ್ ಬಿಫೋರ್ ಹೆಂಗಿದೆ ನೀವು. ಅದೇ ಮಚ್ಚ ಒಂದ್ಸರಿ ತಿರ್ಗಾ ಅಲ್ಲಿ ಮಳೆ ಬರ್ತಿತ್ತು, ಅಲ್ಲಿ ಫಿಕ್ಸ್ ಈ ಮಳೆಗೆ ನದಿಯಾಗೆ ಸ್ನಾನ ಮಾಡ್ತಾನೆ. ನೇತ್ರಾವತಿ ನದಿ ನಮ್ಗೆ ಇದೆ ನೋಡಿ.
ಎಗರಲ್ಲಿ ಎಗರ್ಗೆಗಿರಿ ಅಪ್ಪ ಕಲ್ಗಳು ಇರ್ತವೆ. ಅದನ್ನ ಕಟ್ಟಿಗೆ ದಾಟ ಹೋಗೋಣ. ಹೆಂಗ ಆಡ್ತಾನೆ ಏನೋ. ನಾನು ಆಡ್ಬೇಕಾಯ್ತು, ಬಟ್ಟೆ ತರಲಿಲ್ಲ ನನಗೆ. ರೂಮಲ್ಲೇ ಇದೆ. ಬರ್ತೀವಿ ಅಂತ ಅನ್ಕೊಂಡಿರಲಿಲ್ಲ, ಸಡನ್ಲಿ ಬಂದ್ಬಿಟ್ವಿ. ಫೋನ್ ಐತೆ. ಎಳಿತಿದ್ದಾನೆ ಗೆಳಿ. ಹುಷಾರಾಗಿ ಬಿದ್ದಿದ್ಯಾ? ಮೂರ್ ಸರಿ ಮುಳುಗ್ ಮೂರ್ ಸರಿ ಮುಳುಗಿ ಬಿಡು. ತಕ್ಷಣ ಇದು ನನ್ ಕರ್ಮ ಪಾಪಗಳು ಏನೇ ಇದ್ರು ಎಲ್ಲ ಬಗೆಹರಿಸಪ್ಪ ತಂದೆ ಅಂತ ಹಂಗೆ ಮುಳುಗ್ಸಿ ನನ್ ಕೈ ಮುಂದಕ್ಕೆ ಹೋಗಲಿ. ಯಾರು ಮೆಟ್ಲಿಲ್ಲ, ಹೋಗಲಿ. ವ್ಲಾಗ್ ಎಲ್ಲ ಅವ್ರೆಲ್ಲ ನೋಡ್ತಾರೆ ಬಿಡಲಿ. ಅಕ್ಕ ಮೇಲೆ ಬಿದ್ದೇ ಬಿಟ್ಟ. ತಲೆ ಕೊಟ್ಟಿಯಾಲೆ ಮೂರ್ ಸರಿ ಮುಳುಗಲೆ. ಮೂರ್ ಸರಿ ಮುಳುಗ್ತಿದ್ದಾನೆ. ಬಿಟ್ಟ ನಿನ್ನದು ಒಂದು ಐತೆ ಹೋದ್ರಲ್ಲಿ ಅಲ್ಲಿ ರೂಮ ಮಾಡ್ಕೊಂಬಂತೆ. ಎರಡು ಕರೆಕ್ಟ್ ಬಿಟ್ಬಿಡು. ಇನ್ನು ಲಾಸ್ಟ್ ನೀರ ಕಾಣಲ್ಲ. 100 ರೂಪಾಯಿ ಸಿಕ್ಕರೆ ಕೊಡಪ್ಪ. ನಮ್ಗೆ ಅರ್ಧ ಹೋಗುತ್ತದ. ಔಟ್ಫಿಟ್ ನೋಡಿ ಹೆಂಗಿದ್ದ ಹೆಂಗ್ ಚೇಂಜ್ ಆಗ್ಬಿಟ್ಟ ನೋಡಿ. ಸಚಿನ್ ಅವರು ಲುಂಗಿ ಹೊಡಿಸ್ತಿದ್ದಾರೆ. ಅದೇ ಆಶ್ಚರ್ಯಕರ ತಯಾರಾಗಿದ್ದಾರೆ ನಮ್ಮ ಮಾಮ. ಅಲ್ಲಿ ಹೆಣ್ ರೆಡಿ ಐತಿ ಮದುವೆ ಮಾಡೋದು. ರೂಮ್ ಹೋಗಿ ಕುತ್ಕೊಳ್ಳೋ. ಬಾರ ಇರ್ಲಿ, ರೂಮಾಗ ಆರಾಮ್ ಇದ್ ಮಾಡ್ಕೊಂಡು ಆ ಕಡೆ ಚಪ್ಪಲಿ ಹಾಕಲ್ಲ. ಬಾ ಒಂದೇ ಸರಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ. ದರ್ಶನಕ್ಕೆ ಹೊರಟಿದೀವಿ. ದಿಸ್ ಈಸ್ ಮೈ ಔಟ್ಫಿಟ್. ಎತ್ತ ರೆಡಿ ನಮ್ಮ ಶಶಾಂಕ ಎಲ್ಲ ಬನ್ನಿ ದರ್ಶನಕ್ಕೆ. ಮಚ್ಚ ಗೈಸ್, ಮಲ್ಲೊಂದು ಅರ್ಕೆ ಇತ್ತು, ಅಲ್ಲಿದ್ದೆ ಹೊತ್ಕೊಂಡ್ ಬರ್ತಾ ಇದೆ. ಒಂದ್ ಚೀಲ ಅಕ್ಕಿ ಮೂಟೆ ಅರ್ಕೆ ಹೊತ್ತಿದ್ದಂತೆ. ಒಳ್ಳೇದಾಗಲಿ. ಎಲ್ಲ ಅಂತ ಕಾಯ್ತಾ ಇದ್ವಿ. ಅಷ್ಟೊಳಗೆ ಬಂದ. ಅಲ್ಲೇ ಇದಾರೆ, ಓದ್ತಾ ಅಂತ ಇದಾರಂತೆ. ಸ್ಪೆಷಲ್ ದರ್ಶನ ಮಾಡೋಣ ಅಂತ ಅನ್ಕೊಂಡಿದ್ವಿ. ನೋಡೋಣ ಹೆಂಗೆ ಆಗುತ್ತೆ. ಇಲ್ಲಿ ಅವನೇ ಇದ್ದಾವೆ, ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಲ್ಲ ಹಿಂಗ್ ಹೋಗ್ತಿದ್ವಿ. ಇಲ್ಲಿ ದರ್ಶನ ದರ್ಶನ ಮಾಡ್ಕೊಂಡು ಸಿಗ್ತೀನಿ. ಮೊಬೈಲ್ ಅಲೋ ಇಲ್ಲ ಒಳಗಡೆ, ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಬಾಯ್. ದರ್ಶನ ಮುಗೀತು. ಇವಾಗ ಅನ್ನ ಪ್ರಸಾದ ಹೋಗ್ತಾ ಇದೀವಿ. ದರ್ಶನ ಚೆನ್ನಾಗಾಯ್ತು, ಫ್ರೀ ಆಗಿತ್ತು. ಸಂಡೆ ಎಲ್ಲ ಜಾಸ್ತಿ ಜನ ಇರಲಿಲ್ಲ, ಎಲ್ಲೂ ನಿಂತ್ಕೊಳ್ಳಲಿಲ್ಲ, ಹೋಗ್ತಾನೆ ಇದ್ದೆ. ಇವಾಗೂ ಹಂಗೆ ಅನ್ನ ಪ್ರಸಾದಕ್ಕೆ ಚೆನ್ನಾಗೈತೆ. ಬನ್ನಿ. ಧರ್ಮಸ್ಥಳಕ್ಕೆ ಬಂದಂಗೆಲ್ಲ ನೆಲದ ಮೇಲೆ ಊಟ ಮಾಡೋ ಅಭ್ಯಾಸ.
ಸರಿ ಟೇಬಲ್ ಕೊಟ್ಟಿದ್ದಾರೆ. ನೆಲ ಇತ್ತು. ಹಾ ಅದ್ ಚೆನ್ನಾಗಿತ್ತು, ಬಟ್ ಇರ್ಲಿ ವಯಸ್ಸಾದಾಗ ಆಗಲ್ಲ ಅಂತ ಹೇಳಿ ಇದ್ ಮಾಡಿರ್ಬೋದು ಅಂತಾರ. ಬೇಕಂದ್ರೆ ಮಡಿಸ್ಕೋಬಹುದು, ಬೇಡ ಅಂದ್ರೆ ಮಡಿಸ್ಕೋಬಹುದು, ಬೇಕಂದ್ರೆ ಹಂಗೆ ಇದ್ ಮಾಡ್ಕೋಬಹುದು. ಚೆನ್ನಾಗಿರುತ್ತೆ. ಗುಡ್ ಮಾರ್ನಿಂಗ್ ಗೈಸ್. ಏನ್ ಗೊತ್ತಾ, ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದರ್ಶನ ಮುಗಿಸ್ಕೊಂಡ್ಬಿಟ್ಟು ಸಖತ್ ಟೈರ್ಡ್ ಆಗಿದ್ವಿ, ಬಂದು ಮಲ್ಕೊಂಬಿಟ್ಟೆ. ಅದು ನಮಗೆ ರೂಮಲ್ಲಿ ಮಲ್ಕೊಂಡು ಎಲ್ಲ ಮತ್ತೆ ಕುಕ್ಕೆಗೆ ಹೋಗ್ಬೇಕಂತ. ಸೌತೋಡ್ಕ ಕುಕ್ಕೆ ಅದಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಒಂದೇ ಸರಿ ರೆಡಿ ಆಗಿಬಿಟ್ಟು ಬಂದೆ. ಔಟ್ಫಿಟ್ ತೋರಿಸ್ತೀನಿ. ಹಾಕವ ಸಿಂಪಲ್. ಮತ್ತೆ ಹೋಗ್ಬೇಕಾದ್ರೆ ಸಿಗ್ತೀನಿ. ನಿಮಗೆ ಎಷ್ಟು ಕಾಫಿ ಕೊಡು? ಸ್ವಲ್ಪ ಕಾಫಿ ಕುಡಿದು ಸಿಗ್ತೀನಿ. ಈಗ ಕಾಫಿ ಕುಡಿತಾ ಇದೀವಿ. ಮಲ್ಲೇಶ್ ಮಾತ್ರ ಕುಡಿಯಲ್ಲ ಕಾಫಿ, ಟೀ, ಹಾಲು ಏನು ಕುಡಿಯಲ್ಲ. ಅವನು ಬೋರ್ಮಿಟನ್ನು ಕುಡಿಯಲ್ಲ. ನಮ್ಮಲ್ಲಿ ನೋಡಿ ಹೆಂಗ್ ಕುಡಿತೈತ್ ಬ್ಯಾಗ್ಗಳನ್ನ ಹಾಕ್ಯಂಡು. ಹುಲಿ ಹುಲಿ ಹೆಬ್ಬುಲಿ. ಮಲ್ಲ ಮಾತ್ರ ಏನು ಕುಡಿಯಲ್ಲ ಕಾಫಿ, ಟೀ, ನಾಟ್ ಅಲೌಡ್. ಇಲ್ಲಿ ಕುಡಿತಾನೆ, ಇಲ್ಲಿ ಬಂದ ಕರೆಕ್ಟ್. ಏನಾಗ ಫುಲ್ಲು ಲಗೇಜ್ ಹಾಕ್ಯಂಡು ಸೆಕ್ಯೂರಿಟಿ ಗಾರ್ಡ್. ಇಡ್ಲಿ ವಡೆ ತಗೊಂಡಿದ್ನಿ, ತಿನ್ನುವ ಯಾವಾಗ ಬರ್ಲಿದ್ದಾರೆ ಅದು ಚೆನ್ನಾಗಿದೆ. ಸೇಮ್ ಟೇಸ್ಟ್. ಬನ್ನಿ ತಿನ್ನುವ ಟಿಫನ್. ನಿಮ್ ಪಲಾವ್ ಮಗ ಇದು ಇಂಥ ತಿನ್ನಂದ ಎಲ್ಲಾರ್ದು ಲಾಸ್ಟ್ ಟೈಮ್ ನಾನು ಗಮ್ಮಿ ನೋಡಿದ್ದೆ, ನೀವು ತೋರಿಸ್ದೆ. ನಾನೇ ಒಂಥರ ಚೆನ್ನಾಗಿದೆ. ಇನ್ನೊಂದು ರಿಯಲ್ ಫೇಕ್ ಹೇಳ್ರಿ. ಹೋದ್ ಸರಿ ಬಂದಾಗ ನಾನು ರಿಯಲ್ ಅನ್ಕೊಂಡಿದ್ದೆ, ಬಟ್ ಮಾತಾಡಿದ್ದು ಅದು ಗೊಂಬೆ ಅಂತ ಆಮೇಲೆ ಗೊತ್ತಾಯ್ತು. ಏನಿವಾಗ ಇದು ಹೆಂಗ್ ಬರ್ತದೆ, ಮಳೆ ಸ್ಟಾರ್ಟ್ ಆಯ್ತು. ಮಳೆ ಬರುತ್ತಿದೆ. ಅನ್ಲಾಕ್ ಮಾಡಿದ್ದ ದೇವಸ್ಥಾನಕ್ಕೆ ಬಂದಿದ್ವಿ, ಯಾಕಂದ್ರೆ ರಾತ್ರಿ ಫೋಟೋ ತಕೊಂಡಿಲ್ಲ ಎದುರುಗಡೆ, ದೇವಸ್ಥಾನ ಎದುರುಗಡೆ. ಅದಕ್ಕೆ ಒಂದು ಫೋಟೋ ಇಟ್ಕೊಂಡು ಹೋಗೋಣ ಅಂತ ಹೋಗ್ತೀವಿ. ಫೋಟೋ ತಕೊಂಡು ಹೋಗಿಲ್ಲ ಅಂದ್ರೆ ಒಂದು ಸ್ಟೇಟಸ್ ಹಾಕಾದ್ರೂ ಹೋಗಿದ್ರಪ್ಪ ಅನ್ನೋದೊಂದು ಇರುತ್ತೆ. ಪ್ರತಿ ಸರಿ ಹಾಕ್ತಿವಿ, ಈ ಸರಿನೂ ಹಂಗೆ ಹಾಕೋಣ. ಹಾಕ್ಬೇಕು ಅಂತ ಏನಿಲ್ಲ, ಆದ್ರೂ ಹಾಕೋಣ. ಇವಾಗ ಲಾಗು ಅದೆಲ್ಲ ಮಾಡೋದ್ರಿಂದ ಸ್ವಲ್ಪ ಲಾಗ್ ಮಾಡಿದೀನಿ ಅಂತ ಗೊತ್ತಾಗಬೇಕಲ್ಲ. ಈಗ ಒಂಥರ ಚೆನ್ನಾಗಿ ಈ ಮುಂದೆ ಭಾರಿ ಇಷ್ಟ ಬರೋದು ನನಗೆ. ಆಲ್ಮೋಸ್ಟ್ ಫೋಟೋ ಹೊಡೆಯಕ್ಕೆ ನಿಂತ್ಕೊಂಡು ಫೋಟೋ ತೆಗಿಯಕ್ಕೆ
ರಾತ್ರಿ ಫುಲ್ ಫ್ರೀ ಇತ್ತು, ಆರಾಮಾಗಿ ಹೋಗ್ತಾ ಇದ್ವಿ. ಹೆಂಗೆ ನೋಡ್ತಾ ಇರುವಾಗ ತೋರಿಸ್ತೀನಿ ಎಷ್ಟು ರಶ್, ಯಾಕಂದ್ರೆ ರಶ್ ಸುಮ್ಮನೆ ಬರ್ತಾನೆ ಇದ್ವಿ ರಾತ್ರಿ. ಫೋಟೋ ಶೂಟ್ ಮುಗೀತು, ಲೆಟ್ಸ್ ಗೋ. ಮತ್ತೆ ಸೂರ್ಯ ದೇವಸ್ಥಾನ. ಸೂರ್ಯ ದೇವಸ್ಥಾನ. ದರ್ಶನಕ್ಕೆ ಒಳಗಡೆ ಬರಬೇಕಾಗಿದ್ದೀನಂತೆ. ದೇವರ ದರ್ಶನಕ್ಕೆ ಹಾಗೂ ಪೂಜೆಗೆ ಕ್ಯಾಮ್ರಾ ಮುಂದೆ ಬಂದು ಹೇಳಲಿ, ಯಾಕಂದ್ರೆ ಹೇಳಿ ಅವ್ರು ಹೇಳ್ಬೇಕು ಫಸ್ಟ್ ಕ್ಯಾಮ್ರಾ ಇಟ್ಕೊಂಡು. ಕ್ಯಾಮ್ರಾ ಮ್ಯಾನ್ ಸುಮ್ಮನೆ ಇದ್ರೆ ನಾವೇನ್ ಹೇಳೋಣ. ಓವರ್ ಟು ಸಚಿನ್, ಹೇಳಪ್ಪ. ಹೇಳು. ಧರ್ಮಸ್ಥಳ ದರ್ಶನ ಮುಗೀತು. ನೆಕ್ಸ್ಟ್ ಪ್ರಯಾಣ ಬಂದ್ಬಿಟ್ಟು ಸೌತಡ್ಕ ಗಣಪತಿ, ಆಮೇಲೆ ಜೋಪಾಲ್ಸ್, ಲೆಟ್ಸ್ ಗೋ ಮ್ಯಾನ್. ಆಮೇಲೆ ಜೋಪಾಲ್ಸ್ ನೆಕ್ಸ್ಟ್. ಈಗ ಸೂರ್ಯ ದೇವಸ್ಥಾನ ಅಂತ ನಾನು ನೋಡಿಲ್ಲ, ಯಾವತ್ತೂ ಬಂದಿಲ್ಲ. ಇಲ್ಲ ನಿಯರ್ ಧರ್ಮಸ್ಥಳ ಐತಂತ ಬಂದಿವಿ. ವಿಶ್ ಲಾಸ್ಟ್ ಚೌಕು ಕೆಳಗೈತೆ ಫುಲ್ಲು. ಸೂಪರ್. ಚೆನ್ನಾಗೈತೆ. ಕಲ್ತ್ಕಂತೀವಿ ನೋಡಿ. ಯಾರು ರೀಲ್ಸ್ ಮಾಡ್ತಿದ್ರೆ ಅದನ್ನ ನೋಡ್ತಿದ್ರೆ ಅರ್ಚನೆ ಮುಗೀತು. ದೇವಸ್ಥಾನದ ಒಳಗೆ ಹೋಗ್ತಾ ಇದೀವಿ. ಇಲ್ಲಿ ಮೋಸ್ಟ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಆಫ್ ಮಾಡೋ ತಕ್ಕದ್ದು ಅಲ್ಲಿದೆ ನೋಡ್ರಿ. ಅದಕ್ಕೆ ಆಮೇಲೆ ಸಿಗ್ತೀನಿ. ಅದು ಯಾವ ಗಂಟೆ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮುಗಿಯುತ್ತೆ, ಮಳೆ ಬರ್ತೈತಿ. ಹಾ ಇವಾಗ ಏನ್ ನೋಡಿದ್ರೆ ಆ ದೇವಸ್ಥಾನ ಅಲ್ಲಿ ಅದು ಮಣ್ಣಿಂದ ಇದನ್ನ ಹಾಕಿದ್ರೆ ಮನೆ ಕಟ್ಬೋದು ಅನ್ಕೊಂಡ್ರೆ ಇವತ್ತು ಕೈ ಮುಕ್ಕೊಂಡು ಬಂದಿದ್ದೀನಿ. ಆದ್ರೆ ಅಲ್ಲಿ ಮಣ್ಣಿನ ಮನೆ ಹಾಕಿ ಬರ್ಬೇಕು. ಒಂಥರ ಇಡನ್ ಪ್ಲೇಸ್ ಗೈಸ್. ಇದು ಎಲ್ಲ ರಾಶಿ ಹಾಕಿದ್ರೆ ನೋಡ್ರಿ. ನಾವ್ ಅನ್ಕೊಂಡು ಕೈ ಮುಕ್ಕೊಂಡು ಹೋದ್ರೆ ಇವಾಗ ನಾವು ಮನೆ ಆಗಿಲ್ಲ, ಮನೆ ಕಟ್ಬೇಕಂತ ಅನ್ಕೊಂಡು ಹೋದ್ರೆ ಆದ್ಮೇಲೆ ತಂದ್ಬಿಟ್ಟು ಹಾಕಿರೋದು. ಅದು ಅವ್ರು ಅನ್ಕೊಂಡಿದ್ದ ಆದ್ಮೇಲೆ ತಂದುಬಿಟ್ಟು ಮಣ್ಣಿಂದು ಹಾಕಿರೋದು. ನಾನು ಅನ್ಕೊಂಡಿದ್ದೆ, ನೋಡೋಣ ಏನಾಗುತ್ತೆ. ಆದ್ರೆ ಒಳ್ಳೇದು. ಹೆಂಗೈತೆ, ಸಖತ್ತಾಗೈತೆ. ಮಳೆ ಬರೋದ್ರಿಂದ ನಾನು ಮಾಡೋಕೆ ಈಗ ಒಂದ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಮಾಡ್ತಾ ಇದ್ದೀನಿ. ಕಲ್ಯಾಣಿ ಡಿಫ್ರೆಂಟ್ ಅಲ್ಲ. ಚೆನ್ನಾಗೈತಲ್ಲ, ನೈಸ್. ಇಲ್ಲ ನೆಂದೋಗ್ಬಿಟ್ವಿ, ಸ್ನಾನ ಮಾಡಿದ್ವಿ. ಫಸ್ಟ್ ಕಾರ್ ಹತ್ರ ಹೋಗ್ಬಿಟ್ಟು ಲೆಟ್ಸ್ ಗೋ ಗಣಪತಿ. ಸೂರ್ಯಗ್ರಾಮ. ದೇವಸ್ಥಾನದ ಹೆಸರು ಸೂರ್ಯ ದೇವಾಲಯ, ಈಶ್ವರನ ದೇವಸ್ಥಾನ. ಬಟ್ ನೈಸ್ ಪ್ಲೇಸ್, ಚೆನ್ನಾಗಿತ್ತು. ಸೂರ್ಯ ಗ್ರಾಮದಲ್ಲಿ ಈಶ್ವರ ಪಾರ್ವತಿ ನೆಲೆಸಿರೋ ಪ್ಲೇಸಿಗೆ ಹೋಗಿದ್ವಿ. ಫೈನಲಿ ಸೌತಡ್ಕ ಗಂಟೆ ಗಣಪತಿ ಹತ್ರ ರೀಚ್ ಆಗಿದ್ದೀವಿ. ಮಲ್ಲ ಪಾರ್ಕ್ ಮಾಡಕ್ ಹೋಗಿದ್ದಾನೆ ನನ್ನ ಫ್ರೆಂಡ್. ಮಲ್ಲ ವೈಟ್ ಮಾಡ್ತಾ ಇದೀವಿ. ಮುಗಿದು ಪ್ರಸಾದ ಮಾಡ್ತಾ ಇದ್ದೆ. ಪ್ರಸಾದ ಅಂದ್ಕೊಂಡು ಹೋಗಲ್ಲ.
ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಿದ್ವಿ. ಅಲ್ಲಿ ಹೊಳೆ ಹತ್ರ ಬಂದಿದ್ವಿ. ಫಿಶ್ಗೆ ಮಂಡಕ್ಕಿ ಹೋಗ್ತಿದ್ವಿ. ಕಳೆಪುರಿ ದರ್ಶನಕ್ಕೆ ಹೋಗೋದು. ಅವಾಗೆ ಮಾಡಿದ್ನಲ್ಲ, ಎಷ್ಟು ಮಾಡೋದು ಎಲ್ಲ ಇಲ್ಲಿ ನೋಡ್ರಿ. ಇಲ್ಲಿ ಈ ಕಡೆ ಮಲ್ಲ ಇದರಿಂದ ನನ್ಗೆ ಹಾಗೆ ಮಾಡಕ್ಕಾಗ್ತಿಲ್ಲ. ನಾವು ಮಾಡಿದ್ದೇವೆ. ಎಗ್ರಿ ಹಿಡ್ಕೊಂಡ್ಬಿಡ್ಬೇಕು. ದೇವಸ್ಥಾನ ಹತ್ರ ಹೋಗಿ ಸಿಗ್ತೀನಿ. ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಕುಕ್ಕೆ ದರ್ಶನ ಆಗುತ್ತಾ ಇಲ್ಲ ನೋಡ್ಬೇಕು. ಜನ ಇದ್ರೆ ಇಲ್ಲಕ್ಕೆ ಹೋಗೋದು, ಜನ ಇಲ್ಲ ಅಂದ್ರೆ ದರ್ಶನ ಮಾಡ್ಕೊಂಡು ಹೋಗೋದು. ಲೆಟ್ಸ್ ಗೋ. ಪಕ್ಕ ಕುಡ್ದೆ ಕಣ ಅಳಿ, ಪಕ್ಕ ಕುಡ್ದೆ. ದರ್ಶನ ಮಾಡಕ್ಕಾಗಿಲ್ಲ. ಡೈರೆಕ್ಟ್ ಊಟಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ನನ್ನ ಫೇವ್ರೇಟ್ ಪಾಯಸ ತಿನ್ಕೊಂಡು ಟೈರ್ಡ್ ಆಗಿದ್ವಾ. ಅಲ್ಲೇ ಹೊರಗಡೆ ಕೈ ಮುಗಿದ್ಬಿಟ್ಟು ಅದೇನೋ ನೆಕ್ಸ್ಟ್ ವೀಕ್ ಬರ್ಬೇಕಂತೆ. ಮತ್ತೆ ಏನೋ ಸರ್ಪ ದೋಷದ್ದು ಪೂಜೆ ಮಾಡಿಸ್ತಾನೆ ಮಲೇಶಿ. ಅದಕ್ಕೆ ಮತ್ತೆ ರಿಟರ್ನ್ ಬಂದ್ವಿ. ಅವಾಗ ದರ್ಶನ ಮಾಡ್ತೀವಲ್ಲ. ಕಾಫಿ ಆರ್ಡರ್ ಮಾಡಿದೀನಿ, ನೀವು ಬರುತ್ತೆ. ನಮ್ಮ ಮಚ್ಚ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದ, ಅಲ್ಲೇ ನೈತಿದ್ದಾರೆ. ನೀವೆಲ್ಲ ಕಾಫಿ ಟೀ ಅಷ್ಟೇ ನಮ್ಮದು ಆರ್ಡರ್ ಮಾಡಿದ್ದೀನಿ, ಬರುತ್ತೆ. ಫುಲ್ ಟೈರ್ಡ್ ಆಗಿರೋದ್ರಿಂದ ಕ್ಲೀನಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಏನಿಲ್ಲ. ಮನೆಗೆ ಹೋಗಿ ಫಸ್ಟ್ ನಿದ್ದೆ ಮಾಡ್ಬೇಕು. ನಿದ್ದೆ ಇಲ್ಲ, ಏನಿಲ್ಲ. ನಿದ್ದೆ ಮಾಡಿದ್ರೆ ನಾವು ಏನ್ ಬೇಕಾದ್ರೆ ಕೆಲಸ ಮಾಡ್ಬೋದು. ಕಾಫಿ ಬಂದೈತೆ, ಕುಡ್ಲಿ ಏನಾದ್ರೂ ಇಲ್ಲಿ ನೋಡಿ. ಇಲ್ಲಿ ಯಾರ ರೇಂಜ್ ಸ್ನ್ಯಾಪ್ಚಾಟ್ ಹೆಸರು. ನಾನು ಅವನು ಕಾಯ್ತೀರಿ ಕುಡಿಯಕ್ಕೆ. ಇವನೊಬ್ಳು ಜೊತೆ ಸೇರ್ಕೆಡ. ಓಕೆ, ಕೊಕ್ರೆನೋ ಏನು ಕರ್ತಾನ. ಇದನ್ನ ಕೊಟ್ಟಿದ್ರು. ಕೊಕ್ರೆನಾ ನನಗೆ ಏನೋ ಗೊತ್ತಿಲ್ಲ, ನಾನು ನೋಡ್ಲೇ ಇಲ್ಲ. ಅದನ್ನೆಲ್ಲ ಶುಗರ್ ಹಾಕಿ ಇದ್ ಮಾಡ್ಬಿಟ್ಟು. ಹಲೋ ಗಾಯ್ಸ್, ನಮ್ಮ ಫ್ರೆಂಡ್ ನನಗೋಸ್ಕರ ಒಂದು ಡಾರ್ಕ್ ಚಾಕ್ಲೇಟ್ ಕೊಡಿಸ್ತಾನೆ 500 rupees. ಇದನ್ನ ಹಾಕೋದೆಲ್ಲ ಕಟ್ ಮಾಡ್ತೀನಿ. ಸ್ಟ್ರಾಂಗ್ ಆಗಿತ್ತು. ಈ ಗೂಗ್ಲಿ ಫಿಲಮ್ ನಾಗ ಎಷ್ಟು ಅದು ಹೀರೋಯಿನ್ ಕುಡಿತಾರೆ ನೋಡ, ಸ್ವಾತಿ. ಸ್ವಾತಿ ನಾನು ಕುಡಿತೀನಿ ಅನ್ಕೊಂಡ್ಬಿಡ್ರಿ, ನಾನು ಮಾಮೂಲಾಗಿ ಕುಡಿತೀನಿ. ಕುಡಿಯೋದು ತಣ್ಣಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೆ, ಸುಮ್ಮನೆ ಇರ್ಬಾರ್ದು. ಪಿಜ್ಜಾ ಬಂದೈತೆ. ಇವ್ರಿಗೆ ಫೋಟೋ ಮೇಲೆ ಸ್ನ್ಯಾಪ್ ಕೈತಿಗೆ ಪಿಜ್ಜಾ ಬಂದಿದೆ, ತಿನ್ನನ್ ಬನ್ನಿ. ತಡಿ ಒಂದು ನಿಮಿಷ ಚಳ್ಕೆರೆಗೆ ಊರಿಗೆ ಹೋಗೋಣ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗೆ ಹೋಗೋದಾರ ಬೇಲೂರು ಐತಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ಬೇಲೂರ್ ಹತ್ರ ಹಾಕಿದ್ದೀವಿ. ಹೊಟ್ಟೆಶವಾಗಿತ್ತು. ಅದಕ್ಕೆ ಪಲಾವ್ ಇಲ್ಲಿ ಫೇಮಸ್. ಯಾವಾಗ ಬಂದ್ರು ತಿಂತೀವಿ. ಪಲಾವ್, ಚಿತ್ರಾನ್ನ, ಕಾವ್ಯಶ್ರೀ ಅಂತೇಳಿ ಎಲ್ಲ ತಿಂತವ್ರೆ. ಅಲ್ಲ ಮುಗ್ಸೇ ಬಿಟ್ಟವ್ರು. ನಾನು ಇನ್ನ ತಿನ್ನೋದು ಸ್ಟಾರ್ಟ್ ಮಾಡಿದ್ದೆ. ಎಲ್ರು ಈಗ ಇವನ್ ಎಲ್ಲ ತಂದು ಕೊಡ್ತಿದಾರೆ. 3 ಪ್ಲೇಟ್ ಪಲಾವು, 3 ಪ್ಲೇಟ್ ಪಲಾವು, 10 ಬಜ್ಜಿ, ಅವೆಲ್ಲ ಏನು ತಿಂದಿಲ್ಲ. ಇದನ್ನ 5 ನಿಮಿಷ ಖಾಲಿ ಮಾಡೋದು. ವಾಟ್ ಎ ಲವ್. ಚಿತ್ರಾನ್ನ ಆಯ್ತಣ್ಣ, ನಮ್ ಫೇವ್ರೆಟ್ ಚಿತ್ರಾನ್ನ ತಿಂತ. ಹಂಗಾರೆ ಪಲಾವ್ ಕೊಟ್ಬಿಡು 10 ನಿಮಿಷ ಅಂದ್ರೆ.
ಇವ್ ಸದ್ಯಕ್ಕೆಲ್ಲ ತಿಂದು ಹೋಗ್ಬೇಕು ಮತ್ತೆ ಒಂದ್ ಕೊಟ್ರೆ ಬಜ್ಜಿ ಏನಿಲ್ಲ ಯಾವ್ದಿದೆ ಬಳಕಾಯಿ ಬಜ್ಜಿ ಇದೆಯಾ ಹೀರೆಕಾಯಿಗೂ ಒಂದೆರಡು ಹಾಕ್ರಿ ಆಮೇಲೆ ಆನಿಯನ್ ಪಕೋಡ ಐತಲ್ಲ ಸ್ವಲ್ಪ ಮೊಸರ ಎಲ್ಲ ತಿಂದ್ರು ನಾನೊಂದ್ ಸ್ವಲ್ಪ ಬ್ಯಾಟಿಂಗ್ ಮಾಡ್ತೀನಿ ರೈಟ್ ಫುಲ್ ಕೊಡ್ರಿ ಬಾಡಿ ನೋಡೋಣ ಒಂದ್ ಸ್ವಲ್ಪ ಕೇಳ್ಬೇಕಲ್ಲ ಫಾರ್ಮಾಲಿಟೀಸ್ ಏನೈತೆ ಯಾವ್ದಾರ ಅದಕ್ಕೆ ಏಯ್ ಹಂಗೆ ಅಲ್ಲ ನೀವು ಅದ್ರಾಗ ಅದಕ್ಕೆ ಮತ್ತೆ ಅದೇ ಸ್ಪೆಷಲ್ ಇಲ್ಲಿ ನೀ ಪಾಪ ಹಾಕ್ಬಿಟ್ರ ಇನ್ನೇ ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ಸೋಣ ಹೇಳ ಹಂಗೆ ನೀನ ತಿನ್ನು ಕಾಲಿನ ಮಾಡ್ಬಿಟ್ಟೆ ಗಾಯ್ಸ್ ನೀನು ಕುತ್ಕೊಳ್ರಿ ನಾನ್ ತಿನ್ಬೇಕಣ್ಣ ನನ್ ಖಾಲಿ ಆತ್ ನೋಡು ಅಂತ ತಿನ್ನಿ ಮಲ್ಲೇಶ್ವರ ಡ್ರೈವಿಂಗು ಸೂಪರ್ ಡ್ರೈವಿಂಗು ಹಿಂಗೆ ಹೊಡೀರಿ ಡ್ರೈವಿಂಗ್ ನ ಕಾರ್ ಹೊಡಿಬೇಕಾಗುತ್ತೆ ಚೆಲ್ಲೋಗ್ತೈತೆ ತಿಂದು ಮಾಡ್ತೀನಿ ನೋಡಿದ್ನಿ ಆದ್ರೂ ಬರ್ಬೇಕನ್ನಿಸ್ತು ಹಂಗೆಳೆ ಹೋಗ್ ಬರೋಣ ತಂದ ಚಿಕ್ಕಮಂಗ್ಳೂರ್ ಸಂಜೆ ಟೈಮ್ ನೋಡೋದೇ ಸಂಜೆ ಟೈಮ್ ಯಾವಾಗ ನೋಡಿರಲ್ಲ ಒಂಥರ ಪ್ರಶಾಂತವಾಗಿ ಐತೆ ಆರಾಮಾಗೈತೆ ಗಾಳಿ ನೋಡ್ರಿ ಹೆಂಗ್ ಬೀಸ್ತೈತೆ ಸಖತ್ತಾಗೈತೆ ಈ ಮಂಟ್ಲ ಪ್ರತಿ ಸರಿ ಬಂದಾಗ ಸಖತ್ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಇದು ಸುತ್ತರಿಕೆ ಸುಸ್ತಾಗತ್ತೆ ಅಷ್ಟೆ ಪ್ರತಿಯೊಂದು ಕಲ್ಲಿಂದನೇ ಆಗೈತೆ ಲಾಸ್ಟ್ ಫುಲ್ ಟೈರ್ಡ್ ಆಗಿನಿ ಮತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಈ ತರ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಏನೇನು ತಪ್ಪಿದ್ದಲ್ಲಿ ಅದೊಂದು ಕಮೆಂಟ್ ಮಾಡಿ